ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಬಡತನ ಎನ್ನುವಂಥ ಅಧ್ಯಾಯದಲ್ಲಿ ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳೆನ್ನುವಂಥ ವಿಷಯವನ್ನು ಅಧ್ಯಯನವನ್ನು ಮಾಡೋಣ. ಇದಕ್ಕಿಂತ ಪೂರ್ವದಲ್ಲಿ ನಾವು ಈಗಾಗಲೇ ಬಡತನಕ್ಕೆ ಕಾರಣಗಳನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಬಡತನಕ್ಕೆ ಏನು ಕಾರಣ, ಯಾಕೆ ಭಾರತದಲ್ಲಿ ಬಡತನ ಹೆಚ್ಚಾಗಕ್ಕೆ ಕಾರಣಗಳೇನೆನ್ನುವಂಥ ಹಲವು ಅಂಶಗಳ ಆಧಾರದ ಮೇಲೆ ಬಡತನದ ಕಾರಣಗಳನ್ನು ಅಧ್ಯಯನವನ್ನು ಮಾಡೀವಿ. ಈ ರೀತಿಯಾದಂಥ ಬಡತನದ ಕಾರಣಗಳನ್ನು ಮತ್ತು ಬಡತನವನ್ನು ಭಾರತದಲ್ಲಿ ಆ ಕಾರಣಗಳನ್ನು ಅಧ್ಯಯನ ಮಾಡಿ ಅದರಿಂದ ಬಡತನವನ್ನು ಹೊರತರಲು ಭಾರತದಲ್ಲಿ ಏನಪ್ಪ ಅಂದ್ರೆ ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳೆನ್ನುವಂಥ ಅಂಶಗಳನ್ನು ಅಳವಡಿಕೆ ಮಾಡಿಕೊಳ್ಳುವುದರ ಮೂಲಕ ಬಡತನವನ್ನು ಕಡಿಮೆ ಮಾಡಲು ಸರ್ಕಾರ ಕ್ರಮಗಳನ್ನು ಏನಪ್ಪ ಅಂದ್ರೆ ಕೈಗೊಂಡಂತೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ನಿಮಗೀಗಾಗಲೇ ತಿಳಿದಿರುವಂತೆ ಭಾರತ ಎದುರಿಸುತ್ತಿರುವ ಪ್ರಸ್ತುತ ಸಮಸ್ಯೆಗಳಲ್ಲಿ ಭಾರತ ಎದುರಿಸ್ತಾ ಇರುವಂಥ ಪ್ರಸ್ತುತ ಸಮಸ್ಯೆಗಳಲ್ಲಿ ಬಡತನ ಮತ್ತು ನಿರುದ್ಯೋಗ ಎನ್ನುವಂಥದ್ದು ಅತಿಯಾಗಿದೆ. ಭಾರತದಲ್ಲಿ ಬಡವರ ಸಂಖ್ಯೆ ಮತ್ತು ನಿರುದ್ಯೋಗದ ಪ್ರಮಾಣ ಅತಿಯಾಗಿದೆ. ಈ ಸಮಸ್ಯೆಗಳನ್ನು ನಿವಾರಿಸದ ಹೊರತು ದೇಶದ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ನೋಡಿ, ಇವೆರಡೂ ಸಮಸ್ಯೆಗಳನ್ನು ನಿವಾರಣೆ ಮಾಡದ ಹೊರತು, ಬಡತನ ಮತ್ತು ನಿರುದ್ಯೋಗ ಎನ್ನುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡದೇ ಹೊರತು ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಎನ್ನುವಂಥ ಅಂಶವನ್ನು ನಾವು ಅರ್ಥ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿಕೊಂಡು ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ನಿರ್ಮೂಲನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾವ. ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಬಡತನ ನಿರ್ಮೂಲನೆಗಾಗಿ ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿವೆ. ಭಾರತ ಸಂವಿಧಾನ ಮತ್ತು ಪಂಚವಾರ್ಷಿಕ ಯೋಜನೆಗಳಲ್ಲಿ ತಿಳಿಸಿರುವಂತೆ ನೋಡಿ, ಭಾರತೀಯ ಸಂವಿಧಾನ ಮತ್ತು ಪಂಚವಾರ್ಷಿಕ ಯೋಜನೆಗಳಲ್ಲಿ ತಿಳಿಸಿರುವಂತೆ ಸಾಮಾಜಿಕ ನ್ಯಾಯವು ಸರ್ಕಾರದ ಅಭಿವೃದ್ಧಿ ತಂತ್ರಗಳ ಪ್ರಾಥಮಿಕ ಉದ್ದೇಶವಾಗಿದೆ. ನೋಡಿ, ಸಾಮಾಜಿಕವಾದಂಥ ನ್ಯಾಯವನ್ನು ತರುವಂಥದ್ದು, ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಅಂಶಗಳಲ್ಲಿ ಒಂದೇ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನವಾಗಿ ಬೆಳಿಬೇಕೆನ್ನುವಂಥ ಆಧಾರದ ಮೇಲೆ ಇವು ಸರ್ಕಾರಗಳು ಏನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಇವುಗಳ ಮೇಲೆ ಅಭಿವೃದ್ಧಿ ತಂತ್ರಗಳ ಪ್ರಾಥಮಿಕ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಬಹುತೇಕ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಪಂಚವಾರ್ಷಿಕ ಯೋಜನೆಗಳ ದೃಷ್ಟಿಕೋನದ ಆಧಾರದ ಮೇಲೆ ಅನುಷ್ಠಾನಗೊಂಡಿವೆ. ಅಂದ್ರೆ ಭಾರತದಲ್ಲಿ ನಾವೇನು ಜಾರಿಗೆ ತರ್ತೀವಲ್ಲ ಪಂಚವಾರ್ಷಿಕ ಯೋಜನೆಗಳೆನ್ನುವಂಥದ್ದು ಮುಂಬರುವ 5 ವರ್ಷಗಳ ಅವಧಿ ಒಳಗಾಗಿ, ಮುಂದಿನ 5 ವರ್ಷದ ಅವಧಿ ಒಳಗಾಗಿ ಏನನ್ನು ನಾವು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿಯಾದಂಥ ಕ್ರಮಗಳನ್ನು ನಾವು ಅನುಸರಿಸಬೇಕು ಎನ್ನುವಂಥದ್ದನ್ನು ಈಗಲೇ ಯೋಜನೆಯನ್ನು ಸಿದ್ಧಪಡಿಸ್ತಿಲ್ಲ. ಅದಕ್ಕಾಗಿ ಬಡತನ ನಿರ್ಮೂಲನೆ ಎನ್ನುವಂಥದ್ದು ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ದೃಷ್ಟಿಕೋನದ ಆಧಾರದ ಮೇಲೆ ಏನಾಗ್ಯಾವ ಅಂತ ಹೇಳ್ತಾರೆ ಅನುಷ್ಠಾನಗೊಂಡಿವೆ. ಈ ರೀತಿಯಾದಂಥ ಬಡತನ ನಿವಾರಿಸಲು ಸರ್ಕಾರ 3 ಆಯಾಮಗಳನ್ನು ನೋಡಿ, ಸರ್ಕಾರ ಬಡತನವನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ 3 ಆಯಾಮಗಳನ್ನು ಏನಪ್ಪ ಅಂದ್ರೆ ಜಾರಿಗೆ ತಂದಿದೆ. ಈ 3 ಆಯಾಮಗಳು ಯಾವಪ್ಪ ಅಂದ್ರೆ, ಒಂದು ಬೆಳವಣಿಗೆ ಆಧಾರಿತ ಮಾರ್ಗ, ಇನ್ನೊಂದು ಉದ್ಯೋಗ ಸೃಷ್ಟಿ ಮತ್ತು ಆದಾಯದ ಮಾರ್ಗ, ನಂತರ ಸಾಮಾಜಿಕ ಸೌಕರ್ಯಗಳ ಮಾರ್ಗ ಎನ್ನುವಂಥ 3 ಅಂಶಗಳನ್ನು ಸರ್ಕಾರ ಏನು ಮಾಡಿತ್ತು ವಿದ್ಯಾರ್ಥಿಗಳೇ ಜಾರಿಗೆ ತಂದೈತಿ. ಇವತ್ತಿನ ನಾವು ತರಗತಿಯಲ್ಲಿ ಮೊದಲನೇದಾಗಿ ಬರುವಂಥದ್ದು ಬೆಳವಣಿಗೆ ಆಧಾರಿತ ಮಾರ್ಗ. ನೋಡಿ, ಮೊದಲನೇದಾಗಿ ಬರುವಂಥದ್ದು ಬೆಳವಣಿಗೆ ಆಧಾರಿತ ಮಾರ್ಗ. ನೋಡಿ, ಮೊದಲನೇದಾಗಿ ಸರ್ಕಾರ ತಂದಂಥ ಮೊದಲನೇ ಆಯಾಮ ಬಡತನವನ್ನು ನಿರ್ಮೂಲನೆಗೊಳಿಸಲು, ಬಡತನವನ್ನು ಕಡಿಮೆ ಮಾಡಲು ಮೊದಲನೇದಾಗಿ ತಂದಂಥ ಆಯಾಮ ಬೆಳವಣಿಗೆ ಆಧಾರಿತ ಮಾರ್ಗ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡ್ತೀವಿ. ಈ ಬೆಳವಣಿಗೆ ಆಧಾರಿತ ಮಾರ್ಗ ಏನನ್ನ ಹೇಳ್ತೈತಿ? ಇಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಮತ್ತು ತಲಾ ಆದಾಯದ ಹೆಚ್ಚಳದ ಮೂಲಕ ಬಡತನವನ್ನು ಕಡಿಮೆಗೊಳಿಸುವ ಮಾರ್ಗವೇ ಬೆಳವಣಿಗೆ ಆಧಾರಿತ ಮಾರ್ಗವಾಗಿದೆ. ನೋಡಿದರೆ ಮುಖ್ಯ ಉದ್ದೇಶ ಏನಂದ್ರೆ ರೀ, ಒಟ್ಟು ದೇಶೀಯ ಉತ್ಪನ್ನದ ಪ್ರಮಾಣವನ್ನು ಹೆಚ್ಚು ಮಾಡುವಂಥದ್ದು, ದೇಶದಲ್ಲಿ ಉತ್ಪಾದಕತೆ ಮಟ್ಟವನ್ನು ಹೆಚ್ಚು ಮಾಡುವಂಥದ್ದು. ಹೇಗೆ ದೇಶದಲ್ಲಿ ಉತ್ಪಾದಕತೆ ಮಟ್ಟ ಹೆಚ್ಚಾಗುತ್ತದೆಯೋ ಆವಾಗ ವ್ಯಕ್ತಿಯ ತಲಾ ವರಮಾನ ಏನಾಗ್ತೈತಿ ರೀ ಹೆಚ್ಚಾಗ್ತೈತಿ. ನೋಡಿ, ಒಟ್ಟು ದೇಶೀಯ ಉತ್ಪನ್ನ ಹೆಚ್ಚು ಮಾಡುವುದರ ಜೊತೆಗೆ ವ್ಯಕ್ತಿಯ ತಲಾ ವರಮಾನವನ್ನು ಹೆಚ್ಚು ಮಾಡಿ ಬಡತನವನ್ನು ಕಡಿಮೆಗೊಳಿಸುವ ಮಾರ್ಗವೇ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ತಲಾ ಆದಾಯ ಹೆಚ್ಚಾತಂದ್ರೆ, ಅವತನ ದುಡಿಮೆಯಿಂದ ಬರುವಂಥ ಆದಾಯದ ಪ್ರಮಾಣ ಹೆಚ್ಚಾತಂದ್ರೆ ಆತ ಬಡತನದ ರೇಖೆಯಿಂದ ಏನು ಬರ್ತಾನೆ ರೀ ಹೊರ ಬರ್ತಾನ.
ಬಡತನದ ರೇಖೆಯಿಂದ ಹೊರಬಂದು ಉತ್ತಮವಾದಂಥ ಜೀವನವನ್ನು ನಡೆಸ್ತಾನೆ ಎನ್ನುವಂಥ ಅಂಶದ ಆಧಾರದ ಮೇಲೆ ಒಟ್ಟು ದೇಶೀಯ ಉತ್ಪನ್ನವನ್ನು ಹೆಚ್ಚು ಮಾಡಿ ತಲಾ ಆದಾಯವನ್ನು ಹೆಚ್ಚು ಮಾಡುವುದರ ಜೊತೆಗೆ ಬಡತನವನ್ನು ಕಡಿಮೆಗೊಳಿಸುವ ಮಾರ್ಗವನ್ನು ನಾವು ಏನಂತ ಕರಿತೀವಿ? ಬೆಳವಣಿಗೆ ಆಧಾರಿತ ಮಾರ್ಗ ಅಂತೇಳಿ ಕರಿತೀವಿ. ಈ ಬೆಳವಣಿಗೆ ಆಧಾರಿತ ಮಾರ್ಗವು ಪ್ರಥಮ ಪಂಚವಾರ್ಷಿಕ ಯೋಜನೆ ಮತ್ತು ದ್ವಿತೀಯ ಪಂಚವಾರ್ಷಿಕ ಯೋಜನೆಗಳಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಯಾವಾಗ ಜಾರಿಯಲ್ಲಿತ್ತಪ್ಪ ಅಂದ್ರೆ ಭಾರತದಲ್ಲಿ ಪ್ರಥಮ ಪಂಚವಾರ್ಷಿಕ ಯೋಜನೆ ಮತ್ತು ದ್ವಿತೀಯ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಅನುಸರಿಸಲಾದಂಥ ಮಾರ್ಗ. ಏನು ಪ್ರಥಮ ಪಂಚವಾರ್ಷಿಕ ಯೋಜನೆ ಮತ್ತು ದ್ವಿತೀಯ ಪಂಚವಾರ್ಷಿಕ ಯೋಜನೆಯನ್ನು ಭಾರತದಲ್ಲಿ ಜಾರಿಗೆ ತಂದ್ರಲ್ಲ, ಅವಾಗಲ್ಲಿ ತಂದಂಥ ಪ್ರಮುಖ ಉದ್ದೇಶ ಬಡತನವನ್ನು ಕಡಿಮೆ ಮಾಡುವಂಥದ್ದು. ಬೆಳವಣಿಗೆ ಆಧಾರಿತ ಮಾರ್ಗದ ಮೂಲಕ ಬಡತನವನ್ನು ಕಡಿಮೆಗೊಳಿಸುವ ಮಾರ್ಗವಾಗಿತ್ತು. ಈ ಬೆಳವಣಿಗೆ ಮಾರ್ಗದಿಂದ ನೋಡಿ, ಬೆಳವಣಿಗೆ ಆಧಾರಿತ ಮಾರ್ಗದಿಂದ ದೇಶದಲ್ಲಿ ದೇಶೀಯ ಉತ್ಪನ್ನ ಮತ್ತು ತಲಾ ಆದಾಯ ಹೆಚ್ಚಳ ಉಂಟಾಗಿ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಳ ಪ್ರತಿಫಲ ಸಿಗ್ತೈತಿ. ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಹೆಚ್ಚಾಗುವುದರ ಜೊತೆಗೆ ವ್ಯಕ್ತಿಯ ತಲಾ ವರಮಾನವು ಕೂಡ ಹೆಚ್ಚಳ ಉಂಟಾಗಿ ಆರ್ಥಿಕ ಬೆಳವಣಿಗೆ ಏನಾಗ್ತೈತಿ ರೀ? ಹೆಚ್ಚಾಗಿ ಪ್ರತಿಫಲಗಳನ್ನು ಕೊಡ್ತೈತಿ. ಯಾರಿಗ್ರಿ? ಬಡ ವರ್ಗದ ಜನರಿಗೆ ತಲುಪುವಂತೆ. ನೋಡಿ, ಬಡವರ ವರ್ಗದವರಿಗೆ ತಲುಪಿಸಿ ಅವರನ್ನು ಬಡತನದಿಂದ ಹೊರಗೆ ತರುವಂಥ ಉದ್ದೇಶವನ್ನು ಹೊಂದಿತ್ತು. ಈ ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಮತ್ತು ತೀವ್ರ ಕೈಗಾರಿಕಾ ಅಭಿವೃದ್ಧಿ ನೋಡಿ, ಜಾಸ್ತಿ ಏನು ಮಾಡಿದ್ರಿ? ತೀವ್ರ ಕೈಗಾರಿಕಾ ಅಭಿವೃದ್ಧಿಯ ಜೊತೆಗೆ ನಂತರ ಏನು ಮಾಡ್ತಾರೆ ಅಂತ ಹೇಳ್ತಾರೆ? ಆಯ್ದ ಪ್ರದೇಶಗಳಲ್ಲಿ ಹಸಿರು ಕ್ರಾಂತಿ. ನೋಡಿ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಹಸಿರು ಕ್ರಾಂತಿ. ಕೃಷಿಗೆ ಮೂಲಭೂತ ಅಗತ್ಯತೆಗಳು ಎಲ್ಲಿ ಸಿಗ್ತಾವ? ಕೃಷಿಗೆ ಬೇಕಾದಂಥ ಮೂಲಭೂತ ಅಗತ್ಯತೆಗಳು ಎಲ್ಲಿ ಸಿಗ್ತಾವ? ಆ ಪ್ರದೇಶದಲ್ಲಿ ಹಸಿರು ಕ್ರಾಂತಿಯ ಜೊತೆಗೆ ಅದ ಕೃಷಿ ಪರಿವರ್ತನೆಯಾದಾಗಿ, ಅಂದರೆ ಹಸಿರು ಕ್ರಾಂತಿಯಿಂದಾಗಿ ಜನ ಏನು ಮಾಡಿದ್ರಿ? ಕೃಷಿ ಎತ್ತಿಗೆ ಏನಪ್ಪ ಅಂದ್ರೆ ಪರಿವರ್ತನೆಯನ್ನಗೊಂಡ್ರು. ಈ ಪರಿವರ್ತನೆಯಿಂದಾಗಿ ಹಿಂದುಳಿದ ಪ್ರದೇಶಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ನೋಡಿ, ಹಿಂದುಳಿದಂಥ ಪ್ರದೇಶಗಳು ಮೂಲಭೂತ ಸೌಕರ್ಯಗಳಿಂದ ಮತ್ತು ಎಲ್ಲ ಕ್ಷೇತ್ರಗಳಿಂದ ಹಿಂದುಳಿದಂಥ ಪ್ರದೇಶಗಳು, ಅದರೊಂದಿಗೆ ಹಿಂದುಳಿದಂಥ ವರ್ಗಗಳು ಅಂದರೆ ಕಡಿಮೆ ಆದಾಯವನ್ನು ಹೊಂದಿ ಬಡತನದ ರೇಖೆಯ ಕೆಳಗಡೆ ಜೀವನವನ್ನು ನಡೆಸ್ತಿರ್ತಾರಲ್ಲ, ಅಂಥ ಜನರಿಗೆ ತಮ್ಮ ಹೆಚ್ಚು ಅನುಕೂಲವಾಗುವಂತೆ ಇದನ್ನು ಏನಪ್ಪ ಅಂದ್ರೆ ರಚನೆಯನ್ನು ಮಾಡಲಾಗಿತ್ತು ಅಂತ ಹೇಳ್ತಾರೆ. ಯಾವ ಮಾರ್ಗ ರೀ? ಬೆಳವಣಿಗೆ ಆಧಾರಿತ ಮಾರ್ಗ. ಆದರೆ ವಿದ್ಯಾರ್ಥಿಗಳೇ, ಈ ಬೆಳವಣಿಗೆ ಆಧಾರಿತ ಮಾರ್ಗವು ಅಷ್ಟೇನೂ ಯಶಸ್ಸು ಕಾಣಲಿಲ್ಲ. ಯಾಕೆ ಯಶಸ್ಸನ್ನು ಕಾಣಲಿಲ್ಲ? ಇಷ್ಟೆಲ್ಲ ತಲಾ ಏನಪ್ಪ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಹೆಚ್ಚು ಮಾಡಿ, ವ್ಯಕ್ತಿಯ ತಲಾ ಆದಾಯ ಹೆಚ್ಚು ಮಾಡುವುದರ ಜೊತೆಗೆ ದೇಶದ ಅಭಿವೃದ್ಧಿಯ ಏನಪ್ಪ ಅಂದ್ರೆ ಹೆಚ್ಚು ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡೋಕೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತಂದರೂ ಕೂಡ ಇದು ಅಷ್ಟೊಂದು ಏನಾಗಲಿಲ್ಲ ಅಂತ ಹೇಳ್ತಾರೆ, ಯಶಸ್ವಿ ಕಾಣಲಿಲ್ಲ. ಹಾಗಾದ್ರೆ ಇದು ಯಶಸ್ವಿ ಕಾಣಲಕ್ಕ ಕಾರಣ ಏನು? ಬೆಳವಣಿಗೆ ಆಧಾರಿತ ಮಾರ್ಗವು ಯಶಸ್ಸನ್ನು ಹೊಂದದಿರಲು ಕಾರಣಗಳೇನು? ಅದರಲ್ಲಿ ಮೊದಲೇದಾಗಿ ಬರುವಂಥ ಕಾರಣ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮದಿಂದಾಗಿ ತಲಾ ಆದಾಯ ಅತಿ ಕಡಿಮೆ ಹೆಚ್ಚಳವಾಯಿತು. ನೋಡಿ, ಮೊದಲೇದಾಗಿ ತೀವ್ರಗತಿಯಾದಂಥ ಬೆಳೆದಂಥ ಜನಸಂಖ್ಯೆ. ನೋಡಿ ವಿದ್ಯಾರ್ಥಿಗಳೇ, ತೀವ್ರಗತಿಯಲ್ಲಿ ಬೆಳೆದಂಥ ಜನಸಂಖ್ಯೆಯಿಂದಾಗಿ, ಅಧಿಕ ಪ್ರಮಾಣದಲ್ಲಿ ಬೆಳೆದಂಥ ಜನಸಂಖ್ಯೆಯಿಂದಾಗಿ ಇದರ ಪರಿಣಾಮವಾಗಿ ತಲಾ ಆದಾಯ ಕಡಿಮೆ ದರದಲ್ಲಿ ಹೆಚ್ಚಾಯಿತು. ಹೆಚ್ಚಾಯ್ತು ಇಲ್ಲ ನಂಗಲ್ಲ, ಆದರೆ ಹೆಂಗೆ ಹೆಚ್ಚಾಯ್ತು ರೀ? ಕಡಿಮೆ ದರದಲ್ಲಿ ಹೆಚ್ಚಾಯಿತು. ನಂತರ ಎರಡನೇದಾಗಿ ಬರುವಂಥ ಕಾರಣ ಭೂ ಸುಧಾರಣಾ ಪದ್ಧತಿಗಳಾದ ನೋಡಿ, ಭಾರತದಲ್ಲಿ ಭೂ ಸುಧಾರಣಾ ಪದ್ಧತಿಗಳಾದ ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ನೋಡಿ, ಭೂ ಸುಧಾರಣೆಗಳ ಅನುಷ್ಠಾನದಲ್ಲಿ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿಗಳ ಅಸಮರ್ಪಕ ಅನುಷ್ಠಾನದಿಂದ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ವಾಸ್ತವಿಕವಾಗಿ ಏನಾಯ್ತಂತ್ರಿ? ಹೆಚ್ಚಾಯಿತು. ಅಂದ್ರೆ ಇಲ್ಲಿ ಜಮೀನ್ದಾರರಂತಿದ್ರು, ರೈತವಾರಿ ಅಂತ ಪದ್ಧತಿ ಅಂತಿತ್ತು ಮತ್ತು ಮಹಲ್ವಾರಿ ಪದ್ಧತಿ ಅಂತಿತ್ತು. ಆದರೆ ಅದರಿಂದ ಏನಾಯ್ತು ಅಂತ ಹೇಳ್ತಾರೆ ರೀ, ಅದು ಅಸಮರ್ಪಕ ಅನುಷ್ಠಾನ. ಯಾರ ಬಳಿ ಹೆಚ್ಚು ಭೂಮಿ ಇತ್ತು ಅವರೇ ಭೂಮಿಯನ್ನು ಇಟ್ಕೊಂಡ್ರು. ಇದರಿಂದಾಗಿ ಬಡ ವರ್ಗದವರಿಗೆ ಸಿಗಬೇಕಾದಂಥ ಆಸ್ತಿ ಸಿಗಲಿಲ್ಲ. ಇದರಿಂದಾಗಿ ಬಡವರು ಮತ್ತು ಶ್ರೀಮಂತರ ನಡುವಿನ ನೋಡಿ, ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ವಾಸ್ತವಿಕವಾಗಿ ಹೆಚ್ಚಾಯಿತು. ಬಡವರು ಬಡವರಾಗೇ ಉಳಿದರು, ಶ್ರೀಮಂತರು ಶ್ರೀಮಂತರಾಗೇ ಉಳಿದರು. ಇದು ಎರಡನೇ ಕಾರಣ. ನಂತರ ಮೂರನೇದಾಗಿ ಬರುವಂಥ ಕಾರಣ ಹಸಿರು ಕ್ರಾಂತಿ. ಪ್ರಾದೇಶಿಕ ಅಸಮಾನತೆ ಹಾಗೂ ದೊಡ್ಡ ಮತ್ತು ಸಣ್ಣ ರೈತರ ನಡುವಿನ ಅಸಮಾನತೆಯು ತೀವ್ರವಾಗಿ ಹೆಚ್ಚಿದೆ. ಇದರಿಂದ ಬಡತನ ನಿವಾರಣೆಯಾಗಲಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಹಸಿರು ಕ್ರಾಂತಿ, ಪ್ರಾದೇಶಿಕ ಅಸಮಾನತೆ.
ಪ್ರದೇಶದಿಂದ ಪ್ರದೇಶಕ್ಕೆ ಆದಂಥ ವ್ಯತ್ಯಾಸ, ಪ್ರಾದೇಶಿಕ ಅಸಮಾನತೆ ಅಂದರೆ ರೀ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಿಂದ ಆದಂಥ ವ್ಯತ್ಯಾಸ. ಅಂದರೆ ಒಂದು ಪ್ರದೇಶದಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಕೃಷಿಗೆ ಬೇಕಾದಂಥ ನೀರಾವರಿ, ವಿದ್ಯುತ್ತು, ರಸ್ತೆ, ಏನಪ್ಪ ಅಂದ್ರೆ ಕೃಷಿ ಸಲಕರಣೆಗಳು ಎಲ್ಲ ಸಿಕ್ಕರೆ ಇನ್ನೊಂದು ಪ್ರದೇಶದಲ್ಲಿ ಅವು ಇಲ್ಲದೇ ಇರುವುದರಿಂದ ಪ್ರಾದೇಶಿಕ ಅಸಮಾನತೆ ಉಂಟಾಗಿ ಇಲ್ಲಿ ದೊಡ್ಡ ಮತ್ತು ಸಣ್ಣ ರೈತರ ನಡುವೆ ನೋಡಿ, ದೊಡ್ಡ ಪ್ರಮಾಣದ ರೈತರು, ಅಧಿಕ ಭೂಮಿಯನ್ನು ಹೊಂದಿದಂಥ ರೈತರು ಹಾಗೂ ಸಣ್ಣ ಪ್ರಮಾಣದ ಭೂಮಿಯನ್ನು ಹೊಂದಿದಂಥ ರೈತರ ನಡುವಿನ ಏನಾಯ್ತು ಅಂತ ಹೇಳ್ತಾರೆ ರೀ, ನಡುವಿನ ಅಸಮಾನತೆ ತೀವ್ರವಾಗಿ ಹೆಚ್ಚಿತು. ಇದರ ಪರಿಣಾಮವಾಗಿ ಬಡತನ ನಿವಾರಣೆಯಾಗಲಿಲ್ಲ. ಈ ನಂತರ ನಾಲ್ಕನೇದಾಗಿ ಬರುವಂಥ ಅಂಶ ಬೆಳವಣಿಗೆ ಆಧಾರಿತ ಮಾರ್ಗದ ಅನುಷ್ಠಾನದಲ್ಲಿ ಕೊರತೆ. ನೋಡಿ, ಇದನ್ನು ಸರಿಯಾದ ಪ್ರಮಾಣದಲ್ಲಿ ಅನುಷ್ಠಾನನೇ ಮಾಡಲಿಲ್ಲ. ಇದಕ್ಕೆ ಬೇಕಾದಂಥ ಅಗತ್ಯತೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಫಲಾನುಭವಿಗಳಿಗೆ ತಲುಪುವಂತೆ ನೋಡಲಿಲ್ಲ. ಇದನ್ನು ಸರಿಯಾಗಿ ಅನುಷ್ಠಾನನೇ ಮಾಡಲಿಲ್ಲ. ಇದರಿಂದಾಗಿ ಇದು ಅಷ್ಟೊಂದು ಯಶಸ್ವಿಯನ್ನು ಸಾಧಿಸಲಿಲ್ಲ. ಇನ್ನು ಲಾಸ್ಟ್ ಒಂದು ಬರುವಂಥದ್ದು ನೋಡ್ರಿ, ಸರ್ಕಾರದ ನಿರ್ಲಕ್ಷ್ಯ ಮನೋಭಾವನೆ ಏನಾಗಿತ್ತು ಅಂದರೆ ಇದಕ್ಕೆ ಕಾರಣವಾಗಿದೆ. ನೋಡಿ, ಸರ್ಕಾರ ಯೋಜನೆಯನ್ನು ಸಿದ್ಧಪಡಿಸಿ ಖರ್ಚನ್ನು ಮಾಡೋಕ್ಕೆ ಮುಂದಾದರೂ ಕೂಡ ಸರ್ಕಾರದ ನಿರ್ಲಕ್ಷ್ಯ ಮನೋಭಾವನೆ, ಇದರ ಪರಿಣಾಮವಾಗಿ ಬೆಳವಣಿಗೆ ಆಧಾರಿತ ಮಾರ್ಗವು ಬಡತನ ಕಡಿಮೆಗೊಳಿಸುವ ನೀತಿ ಮತ್ತು ಕಾರ್ಯಕ್ರಮಗಳಲ್ಲಿ ಅಷ್ಟೊಂದು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇದು ಮೊದಲನೇದು ಬೆಳವಣಿಗೆ ಆಧಾರಿತ ಮಾರ್ಗ. ಈ ನಂತರ ಎರಡನೇದಾಗಿ ಬರುವಂಥದ್ದು ವಿದ್ಯಾರ್ಥಿಗಳೇ, ಎರಡನೇದಾಗಿ ಬರುವಂಥ ಕಾರ್ಯಕ್ರಮ ಉದ್ಯೋಗ ಮತ್ತು ಆದಾಯ ಹೆಚ್ಚುವರಿ, ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ವಿಧಾನ, ಆದಾಯ ಸೃಷ್ಟಿ ವಿಧಾನ. ನೋಡಿ ವಿದ್ಯಾರ್ಥಿಗಳೇ, ಎರಡನೇದಾಗಿ ಬಂದಂಥ ಆಯಾಮ ಏನು 3 ಆಯಾಮಗಳನ್ನು ಅಧ್ಯಯನ ಮಾಡ್ತಿದ್ದಿಲ್ಲ, ಬಡತನವನ್ನು ಕಡಿಮೆಗೊಳಿಸಲು ಸರ್ಕಾರ ಕೈಗೊಂಡಂಥ 3 ಆಯಾಮಗಳಲ್ಲಿ ಎರಡನೇದಾಗಿ ಬರುವಂಥದ್ದು ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯವನ್ನು ಸೃಷ್ಟಿಸುವ ವಿಧಾನ. ಹಾಗಾದ್ರೆ ಬಡತನವನ್ನು ಕಡಿಮೆಗೊಳಿಸುವ ನೀತಿ ಮತ್ತು ಕಾರ್ಯಕ್ರಮಗಳಲ್ಲಿ ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯವನ್ನು ಸೃಷ್ಟಿಸುವ ವಿಧಾನ, ಇದರ ಮುಖ್ಯ ಉದ್ದೇಶ ಬಡತನವನ್ನು ಕಡಿಮೆಗೊಳಿಸಲು, ಭಾರತದಲ್ಲಿ ಬಡತನದ ಪ್ರಮಾಣವನ್ನು ಕಡಿಮೆಗೊಳಿಸಲು ನಿರ್ದಿಷ್ಟ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಮೂಲಕ, ಅಂದ್ರೆ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು, ಜನರಿಗೆ ಯಾವುದಾದ್ರೂ ಒಂದು ಕೆಲಸವನ್ನು ದೊರಕುವಂತೆ ಜನರಿಗೆ ಕೆಲಸವನ್ನು ಸೃಷ್ಟಿ ಮಾಡುವುದರ ಮೂಲಕ ಹೆಚ್ಚು ಆಸ್ತಿಯನ್ನು ನಿರ್ಮಿಸಿಕೊಳ್ಳಲು ಅವಕಾಶ ಮಾಡಿಕೊಡುವಂಥದ್ದು. ನೋಡಿ, ಜನರಿಗೆ ಉದ್ಯೋಗ ಕೊಟ್ಟು ಅವ್ರಿಗೆ ಏನು ಮಾಡಿದ್ರಿ, ಹೆಚ್ಚುವರಿ ಆಸ್ತಿಯನ್ನು ನಿರ್ಮಿಸಿ ಬಡವರ ಆದಾಯ ಮತ್ತು ಉದ್ಯೋಗವನ್ನು ಹೆಚ್ಚಿಸಿ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಅದು ಅಂದ್ರೆ ರೀ, ಆ ಕೆಲಸ ಮಾಡಕತ್ತಾರ ಬಡವರು, ಆ ಕೆಲಸ ಮಾಡುವುದರಿಂದ ಅವ್ರಿಗೇನು ಸಿಗ್ತೈತಿ, ಆದಾಯ ಬರ್ತೈತಿ. ಈ ಆದಾಯವನ್ನು ಸೃಷ್ಟಿ ಮಾಡಿಸಿಕೊಳ್ಳುವುದರ ಜೊತೆಗೆ ಉದ್ಯೋಗವನ್ನು ಹೆಚ್ಚಿಸುವ ಮಾರ್ಗವೇ ಉದ್ಯೋಗ ಮತ್ತು ಆದಾಯ ಮಾರ್ಗವಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಉದ್ಯೋಗ ಮತ್ತು ಆದಾಯ ಮಾರ್ಗ ಅಂದರೆ ಹೇಳ್ತಾರ, ಬಡತನವನ್ನು ಕಡಿಮೆಗೊಳಿಸುವ ನಿರ್ದಿಷ್ಟ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಮೂಲಕ ಹೆಚ್ಚುವರಿ ಆಸ್ತಿಗಳನ್ನು ನಿರ್ಮಿಸಿ ಬಡವರ ಆದಾಯ ಮತ್ತು ಉದ್ಯೋಗ ಹೆಚ್ಚಿಸುವ ಮಾರ್ಗವೇ ಉದ್ಯೋಗ ಮತ್ತು ಆದಾಯ ಮಾರ್ಗವಾಗಿದೆ. ಅಂದರೆ ಇವರಿಗೆ ಕೆಲಸ ಕೊಡೋದು, ಕೆಲಸ ಕೊಟ್ಟು ಇವರ ಆದಾಯವನ್ನು ಹೆಚ್ಚಿಗೆ ಮಾಡಿ, ಇವರ ಆದಾಯವನ್ನು ಹೆಚ್ಚಿಗೆ ಮಾಡುವುದರ ಮೂಲಕ ಹೆಚ್ಚು ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸುವುದು ಈ ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ಮಾರ್ಗವಾಗಿದೆ ಅಂತ ಹೇಳ್ತೀವಿ. ಈ ಮಾರ್ಗದ ಅಡಿಯಲ್ಲಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಬಡತನ ನಿವಾರಣೆಗಾಗಿ ಕೈಗೊಳ್ಳಲಾಗಿದೆ. ನೋಡಿ, ಉದ್ಯೋಗ ಮತ್ತು ಸೃಷ್ಟಿ ಕಾರ್ಯಕ್ರಮಗಳ ಮೂಲಕ 2 ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೈತಿ ಸರ್ಕಾರ. ಒಂದು ಸ್ವ ಉದ್ಯೋಗ ಕಾರ್ಯಕ್ರಮಗಳನ್ನು ಸೃಷ್ಟಿ ಮಾಡುವುದರ ಮೂಲಕ, ಎರಡನೇದಾಗಿ ಬರುವಂಥದ್ದು ಕೂಲಿ ಉದ್ಯೋಗ ಕಾರ್ಯಕ್ರಮಗಳನ್ನು ಸೃಷ್ಟಿ ಮಾಡುವುದರ ಮೂಲಕ. ಇದರಲ್ಲಿ ಇವಾಗ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ ಕಾರ್ಯ ಯಾವುದಪ್ಪ ಅಂದ್ರೆ ಸ್ವ ಉದ್ಯೋಗ ಕಾರ್ಯಕ್ರಮಗಳು. ನೋಡಿ, ಸ್ವ ಉದ್ಯೋಗ ಕಾರ್ಯಕ್ರಮಗಳು. ನೋಡಿ ವಿದ್ಯಾರ್ಥಿಗಳೇ, ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿಸುವ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ಕೈಗೊಂಡಂಥ ಕಾರ್ಯಕ್ರಮ ಯಾವುದಂದರೆ ಸ್ವ ಉದ್ಯೋಗ ಕಾರ್ಯಕ್ರಮಗಳು. ಇಲ್ಲಿ ಈ ಯೋಜನೆ ಅಡಿಯಲ್ಲಿ ಜನರಿಗೆ ಸ್ವ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಆದಾಯವನ್ನು ಹೆಚ್ಚಿಸಿ ಬಡತನದ ನಿವಾರಣೆ ಮಾಡುವುದರ ಜೊತೆಗೆ ಅಂಥವರಿಗೆ ಸ್ವ ಉದ್ಯೋಗ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು.
ಅಂದ್ರೆ ಅವ್ರಿಗೆ ಸ್ವಂತ ಉದ್ಯೋಗ ಕೊಟ್ಟು ಅವರ ಆದಾಯದ ಪ್ರಮಾಣದಲ್ಲಿ ಬದಲಾವಣೆ ಮಾಡಿ, ಉದ್ಯೋಗದಿಂದ ಆದಾಯದಲ್ಲಿ ಬದಲಾವಣೆಯಾಗಿ ಬಡತನ ನಿವಾರಣೆ ಆಗ್ತೈತಿ ಎನ್ನುವಂಥದ್ದಕ್ಕಾಗಿ ಸ್ವ ಉದ್ಯೋಗ ಕಾರ್ಯಕ್ರಮಗಳೆನ್ನುವಂಥದ್ದನ್ನು ಜಾರಿಗೆ ತಂದರು. ಹಾಗಾದ್ರೆ ಈ ಸ್ವ ಉದ್ಯೋಗದ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಕೈಗೊಂಡಂಥ ಕಾರ್ಯಕ್ರಮಗಳು ಯಾವ ಅಂದ್ರೆ ರೀ, ಮೊದಲನೇದಾಗಿ ಬರುವಂಥದ್ದು ಸ್ವ ಉದ್ಯೋಗ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎನ್ನುವಂಥದ್ದು ಮೊದಲೇದು. ಆ ನಂತರ ಎರಡನೇದಾಗಿ ಬರುವಂಥದ್ದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ. ನಂತರ ಮೂರನೇದಾಗಿ ಬರುವಂಥದ್ದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ. ನಂತರ ನಾಲ್ಕನೇದಾಗಿ ಬರುವಂಥದ್ದು ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ. ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ. ಸ್ವ ಉದ್ಯೋಗ ಯೋಜನೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಸ್ವ ಉದ್ಯೋಗ ಕಾರ್ಯಕ್ರಮಗಳೆನ್ನುವಂಥ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತಂದಂಥ ಸರ್ಕಾರ 4 ರೀತಿಯಾದಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನು ಏನು ಮಾಡ್ತೈತ್ರಿ, ಜಾರಿಗೆ ತರ್ತೈತಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು, ಎರಡನೇದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, ಮೂರನೇದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ನಾಲ್ಕನೇದು ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಎನ್ನುವಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಹಾಗಾದರೆ ಮೊದಲನೇದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಸ್ವ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಕಾರ್ಯಕ್ರಮದ ಉದ್ದೇಶವಾಗಿದೆ. ನೋಡಿದ್ರೆ ಉದ್ದೇಶ ಏನಂದ್ರೆ ರೀ, ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಸ್ವ ಉದ್ಯೋಗವನ್ನು ಏನಪ್ಪ ಅಂದ್ರೆ ಏರ್ಪಡಿಸುವುದು, ಸ್ವ ಉದ್ಯೋಗವನ್ನು ಸೃಷ್ಟಿಸುವ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ತಾರ. ಇದನ್ನು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗವು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಖಾದಿ ಭಂಡಾರ ಅಂತ ಬರ್ತೈತಿ ನೋಡ್ರಿ, ಖಾದಿ ಗ್ರಾಮೋದ್ಯೋಗ ನೋಡಿ, ಖಾದಿ ಗ್ರಾಮೋದ್ಯೋಗ ಅಂತ ಕರಿತೀವಿ ನಾವು. ಖಾದಿ ಮತ್ತು ಸಣ್ಣ ಕೈಗಾರಿಕಾ ಆಯೋಗವು ಅನುಷ್ಠಾನಗೊಳಿಸಿದೆ. ಈ ಯೋಜನೆಯಲ್ಲಿ ಈ ಅಡಿಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕ್ಕದಾದಂಥ ಕೈಗಾರಿಕೆಗಳನ್ನು ಸ್ಥಾಪಿಸಿ ಬ್ಯಾಂಕುಗಳಿಂದ ಸಾಲದ ರೂಪದಲ್ಲಿ ಹಣಕಾಸಿನ ನೆರವನ್ನು ನೀಡುತ್ತದೆ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ಖಾದಿ ಮತ್ತು ಸಣ್ಣ ಕೈಗಾರಿಕೆಗಳ ಅನುಷ್ಠಾನದ ಅಡಿಯಲ್ಲಿ ನೋಡಿ, ಖಾದಿ ಗ್ರಾಮೋದ್ಯೋಗ ಎನ್ನುವುದರ ಜೊತೆಗೆ ಗ್ರಾಮೀಣ ಸಣ್ಣ ಕೈಗಾರಿಕೆಗಳು, ಗ್ರಾಮೀಣ ಕೈಗಾರಿಕಾ ಆಯೋಗಗಳು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಜೊತೆಗೆ ಆ ಸಣ್ಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋಕೆ ಬ್ಯಾಂಕುಗಳಿಂದ ಸಾಲವನ್ನು ನೀಡುವುದರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎನ್ನುವಂಥದ್ದನ್ನು ಜಾರಿಗೆ ತಂತು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನ ಏನಪ್ಪ ಅಂದ್ರೆ ಜಾಸ್ತಿ ಇರ್ತಾರೆ, ಅಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇರ್ತಾವೆ. ಅಂಥವರಿಗೆ ಸಾಲವನ್ನು ಕೊಡುವುದರ ಮೂಲಕ ಬ್ಯಾಂಕುಗಳಿಂದ ಅವರಿಗೆ ಸಾಲ ಒದಗಿಸಿದಾಗ ಆ ಸಾಲವನ್ನು ಪಡೆದುಕೊಂಡು ಅವ್ರು ಏನು ಮಾಡ್ತಾರೆ, ಚಿಕ್ಕದಾದಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಹೆಚ್ಚಾಗ್ತಾವ. ಇದರಿಂದಾಗಿ ಉದ್ಯೋಗ ಹೆಚ್ಚಾಗೋದ್ರ ಜೊತೆಗೆ ಅವರಿಗೆ ಆದಾಯ ಬರ್ತೈತಿ, ಅವರು ಬಡತನದಿಂದ ಹೊರಗೆ ಬರ್ತಾರೆ ಎನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡಿರಿ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎನ್ನುವಂಥದ್ದನ್ನು ಜಾರಿಗೆ ತಂದರು ವಿದ್ಯಾರ್ಥಿಗಳೇ. ಈ ನಂತರ ಎರಡನೇದಾಗಿರುವಂಥದ್ದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ. ಈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಎನ್ನುವಂಥದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕಡಿಮೆ ವರಮಾನ ಹೊಂದಿದಂಥ ಕುಟುಂಬಗಳಲ್ಲಿರುವಂಥ ವಿದ್ಯಾವಂತ ಯುವಕರು ನೋಡಿ, ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕಡಿಮೆ ಆದಾಯವನ್ನು ಹೊಂದಿದಂಥ, ಕಡಿಮೆ ವರಮಾನ ಹೊಂದಿದಂಥ ಕುಟುಂಬಗಳ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವನ್ನು ನೀಡುವುದರ ಮೂಲಕ
ನೋಡಿ, ಯಾರು ಗ್ರಾಮೀಣ ಮತ್ತು ನಗರ ಪ್ರದೇಶದಾಗ ಕಡಿಮೆ ಆದಾಯವನ್ನು ಹೊಂದಿದಂಥ ಬಡ ಕುಟುಂಬದಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳಿದಾರ, ಅಂದರೆ ಶಿಕ್ಷಣವನ್ನು ಪಡೆದು ಏನೂ ಉದ್ಯೋಗ ಇಲ್ಲದೇ ಇರ್ತಾರೆ ನೋಡ್ರಿ, ಅಂಥವರು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಹಣಕಾಸಿನ ಸಹಾಯವನ್ನು ಕೊಟ್ಟು ಅವರಿಗೆ ಹಣದ ಸಹಾಯವನ್ನು ಮಾಡುವುದರ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಈ ಹಣಕಾಸಿನ ನೆರವನ್ನು ಪಡೆದಂಥವರು ಈ ಯೋಜನೆಯಲ್ಲಿ ಬ್ಯಾಂಕುಗಳು ಸಾಲ ಮತ್ತು ಸಹಾಯಧನದ ಸೌಲಭ್ಯವನ್ನು ನೋಡಿ ಹೆಂಗೆ ಕೊಡ್ತಾವ ಅಂದ್ರೆ ರೀ, ಸಾಲನೂ ಕೊಡ್ತಾವ, ಸಹಾಯಧನನೂ ಕೊಡ್ತಾವ. ಸಾಲ ಮತ್ತು ಸಹಾಯಧನದ ಜೊತೆಗೆ ಅವ್ರು ಏನು ಮಾಡ್ಬೋದಾಗಿತ್ತು ರೀ, ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕೆಲಸವನ್ನು ಮಾಡಲು ಹಣವನ್ನು ಪಡ್ಕೋಬೇಕಾಗಿತ್ತು. ಈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಬ್ಯಾಂಕುಗಳ ಮೂಲಕ ಸಾಲ ಮತ್ತು ಸಹಾಯಧನ ಪಡೆದಂಥ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ವಿದ್ಯಾವಂತ ನಿರುದ್ಯೋಗಿಗಳು ಏನು ಕೆಲಸ ಮಾಡೋಕ್ಕೆ ಫಲಾನುಭವಿಗಳಿಗೆ ಸಾಲ ಕೊಡ್ತಾರಪ್ಪ ಅಂದ್ರೆ ಮೊದಲೇದು ಕಿರಾಣಿ ಅಂಗಡಿಗಳನ್ನು ನೋಡಿ, ಸಣ್ಣ ಪ್ರಮಾಣದ ಕಿರಾಣಿ ಅಂಗಡಿಗಳನ್ನು ನಗರ ಪ್ರದೇಶದಾಗ ಆಗಿರ್ಬೋದು ರೀ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದ ಕಿರಾಣಿ ಅಂಗಡಿಗಳನ್ನು ಸ್ಥಾಪನೆ ಮಾಡೋಕೆ ಅವ್ರಿಗೆ ಏನು ಕೊಡ್ತಿದ್ರು, ಸಾಲ ಕೊಡ್ತಿದ್ರು. ನಂತರ ಪೆಟ್ಟಿಗೆ ಅಂಗಡಿಗಳಂತೇಳಿ ಬರ್ತಾವ. ನಂತರ ಬರುವಂಥದ್ದು ಹಾಲಿನ ಬೂತ್ಗಳು, ಅಂದರೆ ಡೈರಿಗಳನ್ನು ಸ್ಥಾಪನೆ ಮಾಡುವಂಥದ್ದು ಹಾಲಿನ ಬೂತ್ಗಳು. ಇದರ ಜೊತೆಗೆ ರೇಡಿಯೋ ಮತ್ತು ಟಿವಿ ರಿಪೇರಿ ಮಾಡುವಂತಹ ನೋಡಿ, ಇದರ ಜೊತೆಗೆ ರೇಡಿಯೋ ಮತ್ತು ಟಿವಿ ರಿಪೇರಿಗಳಂಥ ಅಂಗಡಿಗಳನ್ನು ನಡೆಸಲು ಸಹಾಯಧನವನ್ನು ಪಡೆಯಬಹುದಾಗಿತ್ತು ನೋಡಿ. ಅದಕ್ಕಾಗಿ ಯಾರು ವಿದ್ಯಾವಂತರಾಗಿ ಶಿಕ್ಷಣವನ್ನು ಪಡೆದು ಅವರು ನಿರುದ್ಯೋಗಿಗಳಾಗಿ ಏನಪ್ಪ ಅಂದ್ರೆ ಕೆಲಸವನ್ನು ಮಾಡ್ತಾಯಿದ್ರು, ನಿರುದ್ಯೋಗಿಗಳಾಗಿ ಕೆಲಸ ಇಲ್ಲದೆ ತಿರುಗಾಡ್ತಾ ಇದ್ರಲ್ಲ, ಅಂತಹ ಜನರಿಗಾಗಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ಅವರಿಗೆ ಸಾಲವನ್ನು ಕೊಟ್ಟು ಸಾಲವನ್ನು ನೀಡುವುದರ ಮೂಲಕ ಅವರನ್ನು ಏನಪ್ಪ ಅಂದ್ರೆ ಉದ್ಯೋಗ ಕೊಟ್ಟು ಅವ್ರನ್ನ ದುಡಿಯಾಕೆ ಹಚ್ಚಿ ಆದಾಯ ಬಂದ ನಂತರ ಅವರು ಬಡತನದಿಂದ ಹೊರಗೆ ಬರ್ತಾರೆ ಅನ್ನುವಂಥ ಮನೋಭಾವನೆಯಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಎನ್ನುವಂಥ ಕಾರ್ಯಕ್ರಮವನ್ನು ಸರ್ಕಾರ ಏನು ಮಾಡೈತಿ ವಿದ್ಯಾರ್ಥಿಗಳೇ, ಜಾರಿಗೆ ತಂದೈತಿ. ಈ ನಂತರ ಮೂರನೇದಾಗಿ ಬರುವಂಥದ್ದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ. ಹಾಗಾದ್ರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಎನ್ನುವಂಥದ್ದು ಈ ಯೋಜನೆ ಆರಂಭದಲ್ಲಿ ಬಡತನದ ರೇಖೆಗಿಂತ ಕೆಳಗೆ ಜೀವಿಸುವವರು ನೋಡಿ, ಈ ಯೋಜನೆ ಏನಂತಂದ್ರೆ ಬಡತನದ ರೇಖೆಗಿಂತ ಕೆಳಗೆ ಜೀವಿಸುವವರು ನಗರ ನಿರುದ್ಯೋಗಿ ಬಡವರಿಗೆ ನೋಡ್ರಿ, ನಗರ ಪ್ರದೇಶದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವಂಥ ನಗರ ನಿರುದ್ಯೋಗಿ ಬಡವರಿಗೆ ಸ್ವಂತ ಉದ್ಯೋಗ ಕೈಗೊಳ್ಳಲು ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಲು ಸಾಲ ಮತ್ತು ಸಬ್ಸಿಡಿಗಳನ್ನು ನೀಡ್ತಿತ್ತು ನೋಡಿ. ಈ ಯೋಜನೆಯಡಿಯಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವಂಥವರು ನಗರ ಪ್ರದೇಶದಲ್ಲಿರುವಂತಹ ಯಾರಪ್ಪ ಅಂದ್ರೆ ನಿರುದ್ಯೋಗಿಗಳಿಗೆ, ನಗರ ಪ್ರದೇಶದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವಂಥ ನಿರುದ್ಯೋಗಿಗಳಿಗೆ ಸ್ವಂತ ಉದ್ಯೋಗವನ್ನು ಮಾಡಲು, ಸ್ವಂತ ಕೈಗಾರಿಕೆಯನ್ನು, ಸಣ್ಣ ಪ್ರಮಾಣದ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲು ಬ್ಯಾಂಕುಗಳ ಮೂಲಕ ಸಾಲವನ್ನು ನೀಡಿ ನಂತರ ಸಬ್ಸಿಡಿ ಅಂದ್ರೆ ಪಡೆದಂಥ ಸಾಲದಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ ತುಂಬುವಂಥದ್ದು, ಉಳಿದಂಥ ಭಾಗವನ್ನು ಬಿಟ್ಟು ಬಿಡುವಂಥದ್ದು ನೋಡಿ. ಸಾಲದ ಜೊತೆಗೆ ಸಬ್ಸಿಡಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಏನಪ್ಪ ಅಂದ್ರೆ ಜಾರಿಗೆ ತಂದಿತ್ತು. ಅಂದ್ರೆ ಒಟ್ಟಾರೆಯಾಗಿ ಇದರ ಉದ್ದೇಶ ಬಡತನವನ್ನು ನಿರ್ಮೂಲನೆ ಮಾಡುವಂಥದ್ದು. ನಂತರ ಬರುವಂಥದ್ದು ನೋಡ್ರಿ, ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ನೋಡಿ. ನಾಲ್ಕನೇದಾಗಿ ಕೈಗೊಂಡಂಥ ಉದ್ಯೋಗ ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ನೋಡಿ. ವಿದ್ಯಾರ್ಥಿಗಳಲ್ಲಿ ಈ ಯೋಜನೆಯು ಒಂದು ಸ್ವ ಉದ್ಯೋಗ ಯೋಜನೆಯಾಗಿದೆ. ಈ ಸ್ವರ್ಣ ಜಯಂತಿ ಗ್ರಾಮ ಉದ್ಯೋಗ ಯೋಜನೆಯು ಗ್ರಾಮೀಣ ಬಡ ಜನರಲ್ಲಿ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡ ಜನರಲ್ಲಿ ಸ್ವಸಹಾಯ ಗುಂಪುಗಳಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡ್ತಾಯಿದ್ರು, ಬಡ ಜನರಲ್ಲಿ ಸ್ವಸಹಾಯ ಗುಂಪುಗಳನ್ನಾಗಿ ಏನಪ್ಪ ಅಂದ್ರೆ ರಚನೆ ಮಾಡಿ, ಈ ಸ್ವಸಹಾಯ ಗುಂಪುಗಳಿಗೆ ರಚನೆ ಮಾಡಿ ಪ್ರಾರಂಭದಲ್ಲಿ ಅವ್ರಿಗೇನು ಕೊಡ್ತಾ ಇದೆ ಅಂದರೆ ಸ್ವಲ್ಪ ಮೊತ್ತದ ಹಣವನ್ನು ಕೂಡಿಡಲು ಅವರಿಗೆ ನೋಡಿ, ಅವ್ರು ದುಡಿದಂಥ ಆದಾಯದಲ್ಲಿ ಕೆಲಸ ಮಾಡಿದಂಥ ಬಂದಂಥ ಆದಾಯದಲ್ಲಿ ಸ್ವಲ್ಪ ಹಣವನ್ನು ಏನಪ್ಪ ಅಂದ್ರೆ ಕೂಡಿಡುವುದರ ಜೊತೆಗೆ ಉಳಿತಾಯ ಮಾಡಲು ಪ್ರೋತ್ಸಾಹಿಸಿತು. ಅಂದರೆ ಜನ ಬಂದಂಥ ಆದಾಯವನ್ನು ಎಲ್ಲ ಖರ್ಚು ಮಾಡ್ತಾಯಿದ್ರು. ಆದರೆ ಇದೇನು ಪ್ರೋತ್ಸಾಹ ಕೊಡ್ತಂದ್ರೆ ರೀ, ಅದರಲ್ಲಿ ಸ್ವಲ್ಪ ಭಾಗದ ಹಣವನ್ನು ಉಳಿತಾಯ ಮಾಡಿದ್ರೆ ಮುಂದೊಂದು ದಿನ ಎದಕರೆ ಏನಾಗ್ತೈತಿ, ಸಹಾಯಕ್ಕೆ ಬರ್ತೈತಿ. ನಂಗೆ ಉಳಿತಾಯ ಮಾಡಲು ಪ್ರೋತ್ಸಾಹವನ್ನು ನೀಡಿತು. ಮತ್ತು ಈ ಹಣದಿಂದ ಸಂಘದಲ್ಲಿರುವಂತಹ ಸದಸ್ಯರುಗಳಿಗೆ ನೋಡಿ, ಸ್ವಸಹಾಯ ಗುಂಪುಗಳಲ್ಲಿ ಏನು ರಚನೆ ಮಾಡಿದ್ರಲ್ಲ, ಗ್ರಾಮೀಣ ಪ್ರದೇಶದಾಗ ಈಗಾಗಲೂ ಹೋಗಿ ನೋಡಿ ನೀವು ಎಷ್ಟೋ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡ್ಕೊಂಡಾರ. ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಒಂದು 10 ರಿಂದ 11, 12 ಜನ ಕೂಡ್ಕೊಂಡು ಒಂದು ಗುಂಪನ್ನು ರಚನೆ ಮಾಡ್ಕೋದು.
ಒಂದು ಗುಂಪನ್ನು ತಾವೇ ತಯಾರು ಮಾಡ್ಕೋದು. ಆ ಗುಂಪಿನಲ್ಲಿರುವಂಥ ಎಲ್ಲ ಸದಸ್ಯರು ವಾರಕ್ಕೊಂದ್ಸಲ ಏನು ಕೊಡ್ತಾರೆ, ಮೀಟಿಂಗ್ ಕೊಡ್ತಾರೆ. ಅಂದರೆ ತಮ್ಮದೇ ಆದಂಥ ಗುಂಪುಗಳನ್ನು ತಯಾರು ಮಾಡಿ ಪ್ರತಿ ವಾರನೂ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಆ ಸಂಘದಲ್ಲಿರುವಂಥ ಸದಸ್ಯರಲ್ಲಿಯೇ ಕಿರು ಪ್ರಮಾಣದ ಸಾಲವನ್ನು ನೀಡಲಾಗ್ತಿತ್ತು. ಅಂದರೆ ಆ ಗುಂಪಿನೊಳಗೆ ಯಾರಿಗೆ ಹಣದ ಅವಶ್ಯಕತೆ ಐತಿ, ಯಾರಿಗೆ ಹಣ ಬೇಕಾಗೈತಿ ಅಂಥವರಿಗೆ ಕಿರು ಸಾಲವನ್ನು ನೀಡುವುದರ ಮೂಲಕ ನಂತರ ಸರ್ಕಾರವು ಸರ್ಕಾರಿ ಬ್ಯಾಂಕುಗಳ ಮೂಲಕ ನೋಡ ಸ್ವಸಹಾಯ ಸಂಘದಾಗಿರುವಂಥ ಸದಸ್ಯರಿಗೆ ಸರ್ಕಾರಿ ಬ್ಯಾಂಕುಗಳ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಎಂಥ ಸಾಲ ಅಂದರೆ ಭಾಗಶಃ ಹಣಕಾಸು ನೆರವನ್ನು ಒದಗಿಸುತ್ತದೆ. ಅಂಥವರ ಸ್ವಸಹಾಯ ಗುಂಪುಗಳ ಸದಸ್ಯರಲ್ಲಿ ಯಾರಿಗೆ ಸಾಲ ನೀಡಬೇಕು ನಿರ್ಧರಿಸುವುದರ ಮೂಲಕ ಪ್ರಸ್ತುತ ಈ ಕಾರ್ಯಕ್ರಮವನ್ನು ಈ ಕೆಳಗಿನ ಗ್ರಾಮೀಣ ಮತ್ತು ನಗರ ಬಡವರಿಗಾಗಿ ಏನಪ್ಪ ಅಂದ್ರೆ ರಚಿಸಲಾಗಿದೆ. ಈ ಕಾರ್ಯಕ್ರಮ ಗ್ರಾಮೀಣ ಮತ್ತು ನಗರ ಬಡವರಿಗಾಗಿ ರಚನೆಯಾಗೈತಿ. ಆ ಕಾರ್ಯಕ್ರಮ ಯಾವುದಂದ್ರೆ ರೀ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್, ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್. ನೋಡಿ, ಎರಡು ರೀತಿಯಾದಂಥ ಕಾರ್ಯಕ್ರಮ ತಂದೈತಿ. ಒಂದು ರಾಷ್ಟ್ರೀಯ ಗ್ರಾಮೀಣ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜೀವನೋಪಾಯಕ್ಕಾಗಿ ಒಂದು ಯೋಜನೆಯನ್ನು ಸಿದ್ಧಪಡಿಸೋದು. ನಂತರ ರಾಷ್ಟ್ರೀಯ ನಗರ ಅಂದರೆ ನಗರ ಪ್ರದೇಶದಲ್ಲಿರುವಂಥ ಬಡವರಿಗಾಗಿ ಈ ಯೋಜನೆಯನ್ನು ಏನಪ್ಪ ಅಂದ್ರೆ ಸಿದ್ಧಪಡಿಸುವಂಥದ್ದು. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸ್ವ ಉದ್ಯೋಗ ಕಾರ್ಯಕ್ರಮಗಳು, ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ವಿಧಾನದಲ್ಲಿ ಸ್ವ ಉದ್ಯೋಗ ಕಾರ್ಯಕ್ರಮಗಳೆನ್ನುವಂಥ ಕಾರ್ಯಕ್ರಮದಲ್ಲಿ ಈ 4 ರೀತಿಯಾದಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನು ಸರ್ಕಾರ ಏನು ಮಾಡೈತಿ, ಕೈಗೊಂಡೈತಿ. ಒಂದನೇದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು, ಎರಡನೇದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಕಾರ್ಯಕ್ರಮಗಳು, ಮೂರನೇದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಎನ್ನುವಂಥದ್ದು, ನಂತರ ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಎನ್ನುವಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಬಡವರನ್ನು, ಬಡತನದ ರೇಖೆಗಿಂತ ಕೆಳಗಿರುವವರನ್ನು ಉದ್ಯೋಗದಲ್ಲಿ ತೊಡಗುವಂತೆ ಈ ಕಾರ್ಯಕ್ರಮಗಳನ್ನು ಏನಪ್ಪ ಅಂದ್ರೆ ಸರ್ಕಾರ ಅನುಷ್ಠಾನಕ್ಕೆ ತಂದೈತೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ಬಡತನವನ್ನು, ಭಾರತದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಲು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಏಕೆ ಪ್ರಮುಖವಾಗಿವೆ? ಈ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆಗಾಗಿ ತಯಾರಾದಂಥವುಗಳು. ಹಾಗಾದರೆ ಇವು ಯಾಕೆ ಪ್ರಮುಖವಾಗ್ಯಾವ? ಇದರಲ್ಲಿ ಪ್ರಮುಖವಾದಂಥದ್ದು ಹೇಳ್ತೀವಿ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಜನರ ಆದಾಯವನ್ನು ಹೆಚ್ಚಿಗೆ ಮಾಡ್ತಾವ. ಯಾಕಂದ್ರೆ ಅವ್ರಿಗೆ ಕೆಲಸ ಸಿಗ್ತೈತಿ, ಅವ್ರಿಗೆ ನಿರಂತರವಾಗಿ ಉದ್ಯೋಗ ಸಿಗ್ತೈತಿ. ಆ ಉದ್ಯೋಗದಿಂದ ಅವರ ಆದಾಯ ಏನಾಗ್ತೈತಿ ರೀ, ಹೆಚ್ಚೆ ಆಗ್ತೈತಿ. ಎರಡನೇದಾಗಿ ಬರುವಂಥದ್ದು, ಈ ರೀತಿಯ ಉದ್ಯೋಗ ಸೃಷ್ಟಿ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುತ್ತದೆ. ಯಾಕ ಆದಾಯ ಬರಕ್ಕೆ ಸ್ಟಾರ್ಟ್ ಆತಂದ್ರೆ ರೀ ಅವರ ಉತ್ತಮವಾದಂಥ ಜೀವನವನ್ನು ನಡೆಸೋಕೆ ಏನಾಗ್ತೈತಿ, ಸಹಾಯಕವಾಗ್ತೈತಿ ಅಂತ ಹೇಳ್ತಾರ. ನಂತರ ಬರುವಂಥದ್ದು, ಈ ಕಾರ್ಯಕ್ರಮದಿಂದ ಜನರ ಆಸ್ತಿ ಪಾಸ್ತಿಗಳು ನಿರ್ಮಾಣ ಮಾಡಲು ಸಹಾಯಕವಾಗಿದೆ. ನೋಡಿಲಿ, ಹಣವನ್ನು ಉಳಿತಾಯ ಮಾಡ್ತಾರಲ್ಲ, ಹಣವನ್ನು ಕೂಡಿಡ್ತಾರಲ್ಲ, ನಂತರ ಬ್ಯಾಂಕುಗಳಿಂದ ಸದಸ್ಯರಿಗೆ ಏನು ಸಾಲ ಸಿಗ್ತೈತಿಲ್ಲ, ಅದರಿಂದ ಒಂದು ಚಿಕ್ಕದಾದಂಥ ಆಸ್ತಿಯನ್ನು ಮಾಡ್ಕೊಳ್ಳೋಕೆ ಅವ್ರಿಗೇನು ಸಿಗ್ತೈತಿ ರೀ, ಅವಕಾಶ ಸಿಗ್ತೈತಿ. ನಂತರ ಈ ಜನರು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನ ಉತ್ತಮವಾಗುತ್ತದೆ. ಹೌದಪ್ಪ, ಸಮಾಜದಲ್ಲಿ ನಾನು ಉತ್ತಮವಾಗಿ ಜೀವಿಸ್ತಾ ಇದ್ದೀನಿ, ನಾನು ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನದಾಗ್ದಾನಿ, ನಾನು ಯಾರಿಗಿಂತ ಏನಪ್ಪ ಅಂದ್ರೆ ಕಡಿಮೆ ಇಲ್ಲ, ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇದ್ದೀನಿ. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳು ಏನಾಗ್ತಾವ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ, ಉತ್ತಮವಾಗ್ತಾವ. ಅದಕ್ಕಾಗಿ ಭಾರತದಲ್ಲಿ ಬಡತನವನ್ನು ಕಡಿಮೆ ಮಾಡಲು ಸ್ವ ಉದ್ಯೋಗ ಕಾರ್ಯಕ್ರಮಗಳು ಅಂದರೆ ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ಕಾರ್ಯಕ್ರಮ ಹೆಚ್ಚು ಪ್ರಸ್ತುತವಾಗಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇದು ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ವಿಧಾನದಲ್ಲಿ ಮೊದಲನೇ ಕಾರ್ಯಕ್ರಮ ಸ್ವ ಉದ್ಯೋಗ ಕಾರ್ಯಕ್ರಮ. ಈ ನಂತರ ಎರಡನೇದಾಗಿ ಬರುವಂಥ ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ ಕೂಲಿ ಉದ್ಯೋಗ ಕಾರ್ಯಕ್ರಮ. ಎರಡನೇದಾಗಿ ಬರುವಂಥದ್ದು ಕೂಲಿ ಉದ್ಯೋಗ ಕಾರ್ಯಕ್ರಮಗಳು. ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ನೋಡಿ, ಎರಡನೇದಾಗಿ ಬರುವಂಥದ್ದು ಕೂಲಿ ಉದ್ಯೋಗ ಕಾರ್ಯಕ್ರಮಗಳು. ಹಾಗಾದ್ರೆ ಭಾರತ ಸರ್ಕಾರ ಬಡತನವನ್ನು ನಿವಾರಣೆ ಮಾಡಲು ಹಲವು ಕೂಲಿ ಉದ್ಯೋಗ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಅನೇಕ ರೀತಿಯಾದಂಥ ಕೂಲಿ ಉದ್ಯೋಗ ಕಾರ್ಯಕ್ರಮಗಳನ್ನು ಜಾರಿಗೆ ತಂದೈತಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಕೂಲಿಗಾಗಿ ಕಾಳು ಕಾರ್ಯಕ್ರಮ. ನೋಡಿ, ಕೂಲಿಗಾಗಿ ಕಾಳು ಕಾರ್ಯಕ್ರಮ. ಕೂಲಿಗಾಗಿ ಕಾಳು ಕಾರ್ಯಕ್ರಮ. ನಂತರ ಎರಡನೇದಾಗಿ ಬರುವಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿ
ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದೈತಿ. ಒಂದು ಕೂಲಿಗಾಗಿ ಕಾಳು ಕಾರ್ಯಕ್ರಮ, ಇನ್ನೊಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ. ಹಾಗಾದ್ರೆ ಕೂಲಿಗಾಗಿ ಕಾಳು ಕಾರ್ಯಕ್ರಮ ಯಾವ ರೀತಿಯಾಗೈತಿ? ಇಲ್ಲಿ ಸಂಪೂರ್ಣ ಪ್ರಮಾಣದ ಅಂದ್ರೆ ಆ ವ್ಯಕ್ತಿ ದುಡಿದಂಥ ಪೂರ್ಣ ಪ್ರಮಾಣದ ಹಣವನ್ನು ನೀಡುವ ಬದಲಿಗೆ ಆ ವ್ಯಕ್ತಿ ಕೆಲಸ ಮಾಡಿನಂದ್ರೆ ನಾವು ಏನು ಕೊಡ್ತೀರಿ? ಕೂಲಿ ಕೊಡ್ತೀವಿ. ಅದರ ಪೂರ್ಣ ಪ್ರಮಾಣದ ಹಣವನ್ನು ನೀಡುವ ಬದಲಿಗೆ ಕಾರ್ಮಿಕರ ಶ್ರಮಕ್ಕೆ ಹೆಚ್ಚು ಭಾಗದ ಆಹಾರ ಧಾನ್ಯಗಳನ್ನು ನೀಡುವ ಮೂಲಕ ಹೆಚ್ಚುವರಿ ಕೂಲಿ ಉದ್ಯೋಗ ನೀಡುವ ಕಾರ್ಯಕ್ರಮಗಳನ್ನು ಕೂಲಿಗಾಗಿ ಕಾಳು ಕಾರ್ಯಕ್ರಮ ಎನ್ನುತ್ತೇವೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡಿರ್ತಾನಲ್ಲ, ಆ ಮಾಡಿದಂಥ ವ್ಯಕ್ತಿಯ ಕೆಲಸಕ್ಕೆ ಸಂಪೂರ್ಣ ಪ್ರಮಾಣದ ಹಣವನ್ನು ಕೊಡುವ ಬದಲಾಗಿ ಸ್ವಲ್ಪ ಪ್ರಮಾಣದ ಹಣವನ್ನು ಕೊಟ್ಟು ನಂತರ ಆತನ ಶ್ರಮಕ್ಕೆ ತಕ್ಕಂತೆ ಕೂಲಿಗಾಗಿ ಅಂದರೆ ಕಾಳುಗಳನ್ನು ನೀಡುವುದರ ಮೂಲಕ ಹೆಚ್ಚು ಭಾಗದ ಆಹಾರ ಧಾನ್ಯಗಳನ್ನು ನೀಡುವುದರ ಮೂಲಕ ಹೆಚ್ಚುವರಿ ಕೂಲಿ ಉದ್ಯೋಗ ನೀಡುವ ಕಾರ್ಯಕ್ರಮ. ಅಂದರೆ ಇಲ್ಲಿ ಅವನು ದುಡಿಮೆ ಮಾಡಿನಂದ್ರೆ ಹಣ ಕೊಟ್ರೆ ಹಣ ಬೇರೆ ಎದಕ್ಕೋ ಬಳಸಿಬಿಡ್ತಾರೆ. ಆದ್ರೆ ಆ ದುಡಿಮೆಗೆ ತಕ್ಕಂತೆ ಸ್ವಲ್ಪ ಭಾಗದ ಹಣ ಕೊಟ್ಟು ಉಳಿದಂಥ ಆಹಾರ ಧಾನ್ಯಗಳನ್ನು ನೀಡಿದರೆ ಆತನಿಗೆ ಏನಾಗ್ತೈತಿ ರೀ? ಖುಷಿ ಆಗ್ತೈತಿ. ಯಾಕ? ಆತ ದುಡಿಮೆ ಮಾಡೋದೇ ಆಹಾರಕ್ಕಾಗಿ, ತನ್ನ ಕನಿಷ್ಠ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸ್ಕೊಳ್ಳೋಕೆ ಏನಪ್ಪ ಅಂದ್ರೆ ಕೆಲಸ ಮಾಡ್ತಿರ್ತಾನೆ. ಅಂಥ ಸಮಯದಲ್ಲಿ ಈತ ಕೂಲಿನೂ ಕೊಡ್ತಾರೆ, ಈತ ಕಾಳು ಕೊಡ್ತಾರೆ. ನೋಡಿ, ಕೂಲಿನೂ ಕೊಡ್ತಾರೆ, ಭಾಗಶಃ ಕೂಲಿಯನ್ನು ಕೊಟ್ಟು ಉಳಿದಂಥ ಶ್ರಮಕ್ಕೆ ತಕ್ಕಂತೆ ಆಹಾರ ಧಾನ್ಯಗಳನ್ನು ನೀಡುವುದರ ಮೂಲಕ ಹೆಚ್ಚುವರಿ ಆಹಾರ ಧಾನ್ಯವನ್ನು ನೀಡುವುದರ ಮೂಲಕ ಕೂಲಿ ಉದ್ಯೋಗ ಕಾರ್ಯಕ್ರಮ ಅಂದರೆ ಕೂಲಿಗಾಗಿ ಕಾಳು ಕಾರ್ಯಕ್ರಮ. ನೋಡಿ, ಕೂಲಿಗಾಗಿ ಕಾಳು ಕಾರ್ಯಕ್ರಮ. ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಬಡ ಜನರ ಆದಾಯ ಮತ್ತು ಆಹಾರದ ಭದ್ರತೆ. ನೋಡಿ ವಿದ್ಯಾರ್ಥಿಗಳೇ, ಬಡ ಜನರ ಆದಾಯ ಅಂದರೆ ಅವರ ಆದಾಯ ಮತ್ತು ಆಹಾರ ಭದ್ರತೆ ಎರಡೂ ಹೆಚ್ಚಳವಾಗುವುದರ ಮೂಲಕ ಬಡ ಜನರಿಗೆ ಜೀವನದ ಭದ್ರತೆ ಏನಾಗ್ತೈತಿ? ಸಿಗ್ತೈತಿ ಅಂತ ಹೇಳ್ತಾರ. ಅದು ಕೂಲಿಗಾಗಿ ಕಾಳು ಕಾರ್ಯಕ್ರಮ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಬರುವಂಥದ್ದು ಎರಡನೇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ. ಇದು ಹೆಚ್ಚಾಗಿ ಎಲ್ಲಿ ಅನುಷ್ಠಾನಕ್ಕೈತಪ್ಪ ಅಂದ್ರೆ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಇವೆಲ್ಲಿದಾವಂದ್ರೆ ರೀ, ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮ ಅನುಷ್ಠಾನಕ್ಕೈತಿ. ಅಂದ್ರೆ ನಿಮ್ಮ ಗ್ರಾಮೀಣ ಪ್ರದೇಶದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ ಎನ್ನುವಂಥದ್ದು ಜಾರಿಯಲ್ಲಿ ಐತಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡವರು ಮತ್ತು ಕೌಶಲ್ಯರಹಿತ, ಯಾವುದೇ ರೀತಿಯಾದಂಥ ಅವರಿಗೆ ತರಬೇತಿ ಇಲ್ಲ, ಶಿಕ್ಷಣ ಇಲ್ಲ, ಈ ಕೆಲಸ ಮಾಡಬೇಕೆನ್ನುವಂಥ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ತರಬೇತಿಗಳಿಲ್ಲ ಅಂತ ಇಲ್ಲದೇ ಇರುವಂಥವರು ಕೌಶಲ್ಯರಹಿತ ಜನರಿಗೆ ಕೂಲಿ ಉದ್ಯೋಗವನ್ನು ಸೃಷ್ಟಿಸಲು ಅವರಿಗೆ ಕೂಲಿಯನ್ನು ಕೊಡುವುದಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಾವಾಗ ಜಾರಿಗೆ ಬಂದೈತೆ ಅಂದ್ರೆ 2005 ಆಗಸ್ಟ್ನಲ್ಲಿ. ನೋಡಿ, 2005 ಆಗಸ್ಟ್ ತಿಂಗಳಲ್ಲಿ ಕೂಲಿ ಉದ್ಯೋಗ ಖಾತರಿ ನೀಡುವ ಮೂಲಕ ಹೊಸ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. ನೋಡಿ, 2005 ಆಗಸ್ಟ್ನಲ್ಲಿ ಇದೇನಪ್ಪ ಅಂದ್ರೆ ಕೂಲಿ ಉದ್ಯೋಗ ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ಸಂಸತ್ತು ಇದನ್ನ ಏನಪ್ಪ ಅಂದ್ರೆ ಅಂಗೀಕರಿಸಿದಂತ ಹೇಳ್ತೀವಿ. ಈ ಯೋಜನೆ ಬಡ ಕುಟುಂಬದ ಇಚ್ಛೆಯುಳ್ಳಂತಹ ಅಂದ್ರೆ ಬಡ ಕುಟುಂಬದಲ್ಲಿರುವಂಥ ಇಚ್ಛೆಯುಳ್ಳಂಥವ್ರು ನಾ ಕೆಲಸ ಮಾಡ್ತಾನಪ್ಪ ಅಲ್ಲಿ ಮನಸ್ಸಿರ್ಬೇಕ್ರಿ, ಅವ್ನು ಇಚ್ಛೆ ಇರಬೇಕು. ಆ ಇಚ್ಛೆಯುಳ್ಳಂತಹ ವಯಸ್ಕರರಿಗೆ ಕನಿಷ್ಠ 100 ದಿನಗಳವರೆಗೆ ಕೆಲಸ ಕೊಡ್ತಾರ. ನೋಡಿ, ಗ್ರಾಮೀಣ ಖಾತ್ರಿ ಯೋಜನೆ ಒಳಗೆ ಕನಿಷ್ಠ ಅವ್ನು ಕೆಲಸ ಮಾಡಕ್ಕೆ ಮನಸ್ಸಿರಬೇಕು, ಅವನಿಗೆ ಕನಿಷ್ಠ 100 ದಿನಗಳ ಕೌಶಲ್ಯರಹಿತ ದಿನಗೂಲಿ ಕೆಲಸವನ್ನು ಒದಗಿಸುವುದರ ಮೂಲಕ ಖಾತರಿಯನ್ನು ನೀಡಲಾಗ್ತೈತಿ. ನಿನಗೆ 100 ದಿನ ಕೆಲಸ ಕೊಡ್ತೀವಿ, ಅಲ್ಲಿ ಕೆಲಸ ಮಾಡಕ್ಕೆ ಮನಸ್ಸಿರ್ಬೇಕ್ರಿ ಅವ್ಗೆ. ನಂತರ ಈ ಕಾಯ್ದೆಯ ಅಡಿಯಲ್ಲಿ ಬಡವರಲ್ಲಿ ಯಾರು ಕನಿಷ್ಠ ಕೂಲಿಗೆ ಕೆಲಸ ಮಾಡಲು ಸಿದ್ಧರಿರುತ್ತಾರೋ, ಯಾಕಂದ್ರೆ ಅಲ್ಲಿರುವಂಥ ಕೂಲಿ ರೀ ಕನಿಷ್ಠ ಕೂಲಿ 100 ದಿನ ಕೆಲಸ ಕೊಡ್ತಾರ. ಅಲ್ಲಿ ಆ ಕನಿಷ್ಠ ಕೂಲಿಯಲ್ಲಿ ಯಾರು ಕೆಲಸ ಮಾಡಲು ಸಿದ್ಧರಿರುತ್ತಾರೋ ಅವರು ಈ ಕಾರ್ಯಕ್ರಮಗಳು ಜಾರಿಯಲ್ಲಿರುವ ಪ್ರದೇಶಗಳಲ್ಲಿ ಉದ್ಯೋಗ ಮಾಡಿಕೊಳ್ಳಬಹುದು. ಇಲ್ಲಿ ನಿರ್ದಿಷ್ಟವಾದಂಥ ಪ್ರದೇಶ ಅಲ್ರಿ, ಎಲ್ಲಿದ್ರ ಜಾರಿ ಐತ್ಲ, ಎಲ್ಲಿ ಕೆಲಸ ಮಾಡೋಕ್ಕಿದೈತ್ಲ ಅಲ್ಲಿ ಹೋಗಿ ಅವ್ರು ಏನಪ್ಪ ಅಂದ್ರೆ ಕೆಲಸ ಮಾಡಿಕೊಳ್ಳಬಹುದು. ನಂತರ ಈ ಯೋಜನೆಯಡಿಯಲ್ಲಿ ನೋಡಿ, ಈ ಯೋಜನೆಯಡಿಯಲ್ಲಿ 2013-14ರಲ್ಲಿ
ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎನ್ನುವಂಥದ್ದು ಈ ಯೋಜನೆ ಅಡಿಯಲ್ಲಿ 2013-14ನೇ ಸಾಲಿನಲ್ಲಿ ಸುಮಾರು 5 ಕೋಟಿ ಕುಟುಂಬಗಳಿಗೆ ನೋಡಿ, ಸುಮಾರು ಎಷ್ಟು ಅಂದ್ರೆ 5 ಕೋಟಿ ನೋಡಿ, ಸುಮಾರು 5 ಕೋಟಿ ಕುಟುಂಬಗಳಿಗೆ ಏನು ಕೊಟ್ಟವಪ್ಪ ಅಂದ್ರೆ ಇವ ಉದ್ಯೋಗವನ್ನು ಒದಗಿಸಿಕೊಟ್ಟವಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ನೋಡಿ, ಈ ರೀತಿಯಾಗಿ ಬಡತನವನ್ನು ಕಡಿಮೆಗೊಳಿಸುವ ನೀತಿ ಮತ್ತು ಕಾರ್ಯಕ್ರಮಗಳಲ್ಲಿ ಬರುವಂಥ ಎರಡನೇದಾದಂಥ ಆಯಾಮ ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ವಿಧಾನದ ಮೂಲಕ ಬಡತನವನ್ನು ಕಡಿಮೆಗೊಳಿಸಲು ಸರ್ಕಾರ ಕೈಗೊಂಡಂಥ ಕ್ರಮಗಳಂತೇಳಿ ಏನಪ್ಪ ಅಂದ್ರೆ ನಾವು ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಷ್ಟು ಏನಪ್ಪ ಅಂದ್ರೆ ಬಡತನವನ್ನು ಕಡಿಮೆಗೊಳಿಸುವ ನೀತಿ ಮತ್ತು ಕಾರ್ಯಕ್ರಮಗಳಲ್ಲಿ ಬರುವಂಥ ಈ 3 ಆಯಾಮಗಳಲ್ಲಿ ನಾವು ಇವಾಗಲೇ 2 ಆಯಾಮಗಳನ್ನು ಅಧ್ಯಯನ ಮಾಡಿ, ಒಂದು ಬೆಳವಣಿಗೆ ಆಧಾರಿತ ಮಾರ್ಗ ಎನ್ನುವಂಥದ್ದು, ಇನ್ನೊಂದು ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ವಿಧಾನ ಎನ್ನುವುದರ ಮೂಲಕ ಬಡತನವನ್ನು ಕಡಿಮೆಗೊಳಿಸುವ ಕಾರ್ಯಕ್ರಮಗಳ ಬಗ್ಗೆ ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ್ದೀವಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈ 2 ಆಯಾಮಗಳು ಇಷ್ಟು ಸಾಕು. ಉಳಿದಂಥದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.